ಎಲ್ಲರಿಗೂ ನಮಸ್ಕಾರಗಳು. ನಾನು ಎಚ್ ಎಂ ಭೈರೆಡ್ಡಿ. ಇದು ಎಚ್ ಎಂ ಭೈರೆಡ್ಡಿ ಯೂಟ್ಯೂಬ್ ಚಾನಲ್. ಈ ಚಾನಲ್ನ ಮೂಲಕ ನಾನು ಸ್ಪೋಕನ್ ಇಂಗ್ಲಿಷ್ ಮತ್ತು ಗ್ರಾಮರ್ ಟೋಟಲಿ ಆಗಿಸಿ ಹೌ ಟು ರೈಟ್ ದ ನೀಟ್ ಹ್ಯಾಂಡ್ ರೈಟಿಂಗ್, ಹೌ ಟು ರೀಡ್ ದ ಫಾಸ್ಟ್ ಹ್ಯಾಂಡ್ ರೈಟಿಂಗ್, ಹೌ ಟು ರೈಟ್ ದ ವಿತೌಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಹ್ಯಾಂಡ್ ರೈಟಿಂಗ್, ಇದನ್ನ ಕೂಡಿ ಒಂದು ಪ್ಯಾಕೇಜ್ ಇದು ಸ್ಪೋಕನ್ ಇಂಗ್ಲಿಷ್. ಈ ಸ್ಪೋಕನ್ ಇಂಗ್ಲಿಷ್ ನಲ್ಲಿ ಏನಿರುತ್ತೆ, ರೀಡಿಂಗ್ ಇರುತ್ತೆ, ರೈಟಿಂಗ್ ಇರುತ್ತೆ, ಸ್ಪೀಕಿಂಗ್ ಇರುತ್ತೆ, ಆಮೇಲೆ ಅದರ ಜೊತೆಗೆ ಗ್ರಾಮರ್ ಅಂದ್ರೆ ಶಾಲಾ ಕಾಲೇಜಿನಲ್ಲಿ ಓದುವಂತ ಮಕ್ಕಳಿಗೆ ಗ್ರಾಮರ್ ಕೂಡ ಯೂಸ್ ಆಗುತ್ತೆ. ಈ ಟೋಟಲಿ 4 ಇದ್ದಂತ ಒಂದು ಪ್ಯಾಕೇಜ್ ಇದು ಎಚ್ ಎಂ ಭೈರೆಡ್ಡಿ ಸ್ಪೋಕನ್ ಇಂಗ್ಲಿಷ್ ಚಾನೆಲ್. ಈ ಚಾನೆಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂತ ಸ್ವಾಗತ, ಸುಸ್ವಾಗತ. ಇವತ್ತಿನ ಚಾನೆಲ್ನ ಮೂಲಕ ನಾನು ಹೇಳಿಕೊಡುವುದು ಏನಂದರೆ ನೆಗೆಟಿವ್ ಸೆಂಟೆನ್ಸಸ್. ನೆಗೆಟಿವ್ ಸೆಂಟೆನ್ಸಸ್ ಅಂತಂದ್ರೆ ನಾವು ಪ್ರತಿನಿತ್ಯ ಜೀವನದಲ್ಲಿ ನಾವು ಮಾತನಾಡುವಾಗ ನೆಗೆಟಿವ್ ಸೆಂಟೆನ್ಸ್ ಅನ್ನು ಕೂಡ ಉಪಯೋಗ ಮಾಡ್ತೀವಿ. ಆದರೆ ಆ ಉಪಯೋಗಗಳನ್ನ ಬಹಳಷ್ಟು ಮಾತನಾಡುವಾಗ ಕಡಿಮೆ ಮಾಡಬೇಕು. ಆದರೆ ಗ್ರಾಮರ್ ದೃಷ್ಟಿಯಿಂದ ಮಾತ್ರ ಆ ವಾಕ್ಯಗಳನ್ನ ಕಲಿಬೇಕು. ಅದರ ಸಲುವಾಗಿ ನಾನು ಇವತ್ತ ಅದಕ್ಕೊಂದು ಟೈಟಲ್ ಕೊಟ್ಟಿದ್ದೇನೆ, ನೆಗೆಟಿವ್ ಗೊತ್ತಿರಬೇಕು, ಪಾಸಿಟಿವ್ ಪಾಲಿಸಬೇಕು. ನೆಗೆಟಿವ್ ಗೊತ್ತಿರಬೇಕು, ಪಾಸಿಟಿವ್ ಪಾಲಿಸಬೇಕು. ಏನಂದ್ರೆ ನೆಗೆಟಿವ್ ಏನಾದಂಬುದು ವಿಷಯಗಳು ನಮಗೆ ಗೊತ್ತಿರಬೇಕು, ಆದರೆ ನಾವು ಹೆಚ್ಚು ಪಾಸಿಟಿವ್ ನಲ್ಲೇ ಇರಬೇಕು. ಯಾಕಂದ್ರೆ ನಾವು ಹೆಚ್ಚಿಗೆ ಪಾಸಿಟಿವ್ ನಲ್ಲಿ ಥಿಂಕಿಂಗ್ ಮಾಡ್ತಾ ಇದ್ದಾರೆ, ಪಾಸಿಟಿವ್ ನಲ್ಲಿ ವಿಚಾರ ಮಾಡ್ತಾ ಇದ್ದಾರೆ, ಪಾಸಿಟಿವ್ ನಲ್ಲಿ ಮಾತಾಡ್ತಾ ಇದ್ದಾರೆ, ನಾವು ಉನ್ನತವಾಗಿ ಹೆಚ್ಚಿಗೆ ಬೆಳಿಲಿಕ್ಕೆ ಸಾಧ್ಯತೆ ಆಗುತ್ತೆ. ನೆಗೆಟಿವ್ ಥಿಂಕಿಂಗ್ ಮಾಡೋದ್ರಿಂದ, ನೆಗೆಟಿವ್ ಹೆಚ್ಚಿಗೆ ಮಾತಾಡೋದ್ರಿಂದ ನಾವು ಕೆಳಮಟ್ಟಕ್ಕೆ ಇಳಿತೀವಿ. ಆದ ಕಾರಣ ನಾನು ಹೆಡ್ಡಿಂಗ್ ಕೊಟ್ಟಿದ್ದೇನೆ ಈ ಒಂದು ಇವತ್ತು ಮಾಡುವಂತ ವಿಷಯಕ್ಕೆ ನೆಗೆಟಿವ್ ಗೊತ್ತಿರಬೇಕು, ಪಾಸಿಟಿವ್ ಪಾಲಿಸಬೇಕು ಅಂತ ಕೊಟ್ಟಿದ್ದೇನೆ. ಆದರೆ ಗ್ರಾಮರ್ಗೋಸ್ಕರ ಅನಿವಾರ್ಯವಾಗಿ ಕೆಲವು ವಾಕ್ಯಗಳನ್ನ ನಾವು ಕಲೀಲೇಬೇಕಾಗುತ್ತೆ. ಆ ವಾಕ್ಯಗಳು ಹೇಗಿರ್ತವೆ ಅನ್ನೋದ್ರ ಬಗ್ಗೆ ನಾವು ಇವತ್ತ ಡಿಸ್ಕಸ್ ಮಾಡೋಣ. ನಾವು ಪ್ರತಿನಿತ್ಯ ಮಾತನಾಡ್ತೀವಿ, ನಾವು ನೀವು ಎಲ್ಲರೂ ಮಾತಾಡ್ತೀವಿ. ಹೇಗ್ ಮಾತಾಡ್ತೀವಿ? ಸಾದಾ ವಾಕ್ಯದಲ್ಲಿ ಮಾತಾಡ್ತೀವಿ, ಪ್ರಶ್ನೆಗಳನ್ನು ಕೇಳುತ್ತಾ ಮಾತಾಡ್ತೀವಿ, ನಕಾರಾತ್ಮಕವಾಗಿ ಮಾತಾಡ್ತೀವಿ, ಆಶ್ಚರ್ಯ, ದುಃಖ, ಸಂತೋಷದಲ್ಲಿ ಮಾತಾಡ್ತೀನಿ. ಈ ತರ ನಾವು ಮಾತಾಡುವಂತ ವಾಕ್ಯಗಳು ಹಲವಾರು ವಾಕ್ಯಗಳು ನಾನು ಇಲ್ಲಿವರೆಗೆ ಮಾಡಿದ್ದೀನಿ. ಸಾಕಷ್ಟು ವಾಕ್ಯಗಳು ನಾನೀಗ ಮಾಡಿದ್ದೇನೆ ಆಲ್ರೆಡಿ. ಸಾದಾ ವಾಕ್ಯದಲ್ಲಿ ಅಂತಂದ್ರೆ ಪಾಸಿಟಿವ್ ಸೆಂಟೆನ್ಸ್ ನಲ್ಲಿ ನಾನು ಸಾಕಾಗಷ್ಟು, ಅಂದ್ರೆ ಅಸರ್ಟಿವ್ ಸೆಂಟೆನ್ಸ್ ನಲ್ಲಿ ಸಾಕಾಗಷ್ಟು ವಾಕ್ಯಗಳನ್ನು ನಾನು ಇಲ್ಲಿವರೆಗೂ ಮಾಡಿದ್ದೀನಿ. ಆಮೇಲೆ ಇಂಟರಾಗೇಟಿವ್ ನಲ್ಲಿ ಅಂದ್ರೆ ಪ್ರಶ್ನೆಗಳನ್ನು ಹೇಗೆ ಕೇಳಬೇಕು ಅನ್ನೋದ್ರ ಬಗ್ಗೆ ಕೂಡ ನಾನು ಮೊನ್ನೆ ಈಗ ರೀಸೆಂಟ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ, ಪ್ರಶ್ನೆ ಕೇಳುತ್ತಾ ಇಂಗ್ಲಿಷ್ ಕಲಿಯಿರಿ ಅಂತಿಗೆಸಿ. ಇದರ ಹಿಂದಿನ ವಿಡಿಯೋನೇ ಅದಾಗಿತ್ತು. ಈಗ ನಾನು ತೆಗೆದುಕೊಂಡಂತ ಸಬ್ಜೆಕ್ಟ್ ಅಂದ್ರೆ ಇಂಗ್ಲಿಷ್ ನಲ್ಲಿ, ಸ್ಪೋಕನ್ ಇಂಗ್ಲಿಷ್ ನಲ್ಲಿ ಯಾವುದು ಅಂತಂದ್ರೆ ನೆಗೆಟಿವ್ ನಲ್ಲಿ ಹೇಗ್ ಮಾತಾಡ್ಬೇಕು ಅನ್ನೋದ್ರ ಬಗ್ಗೆ, ಅಂದ್ರೆ ನೆಗೆಟಿವ್ ಸೆಂಟೆನ್ಸ್ ಗಳನ್ನ ಯಾವ ರೀತಿ ನಾವು ನೆಗೆಟಿವ್ ಸೆಂಟೆನ್ಸ್ ಅನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಟಾಪಿಕ್ ತಗೊಂಡೆ. ನೆಗೆಟಿವ್ ಸೆಂಟೆನ್ಸ್ ಅಂದ್ರೆ ಏನಿಲ್ಲ, ಏನು ಬರಿ ಅಂತ ಹೇಳ್ತೀವಿ, ಬರಿಬೇಡ. ಓದು ಅಂತ ಹೇಳ್ತೀವಿ, ಓದಬೇಡ. ಊಟ ಮಾಡು ಅಂತೀವಿ, ಊಟ ಮಾಡಬೇಡ. ಹೋಗು ಅಂತೀವಿ, ಹೋಗ್ಬೇಡ. ಈ ಬೇಡ 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 ಅಂತ ಹೇಳ್ತೀವಲ್ಲ, ಈ ಬೇಡ ಬೇಡ ಅಂತ ಹೇಳುವುದೇ ನೆಗೆಟಿವ್ ಸೆಂಟೆನ್ಸ್. ಇದರಲ್ಲಿ ಏನೇನ್ ಬರ್ತದೆ? ನೋ ಬರ್ತದೆ, ನಾಟ್ ಬರ್ತದೆ, ನೆವರ್ ಬರ್ತದೆ. ಈ 3 ಆ ವಾಕ್ಯಗಳನ್ನ ಒಳಗೊಂಡಿರುತ್ತೆ. ಆ 3 ಒಳಗೊಂಡಿದ್ರೆ ಅದಕ್ಕೆ ನಾವು ನಕಾರಾತ್ಮಕ ಸೆಂಟೆನ್ಸ್ ಅಂತ ಕರಿತೀವಿ. ಅದನ್ನ ಇಂಗ್ಲಿಷ್ ನಲ್ಲಿ ನೆಗೆಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಆ ನೆಗೆಟಿವ್ ಸೆಂಟೆನ್ಸ್ಗಳು ಹೇಗಿರ್ತವೆ ಅನ್ನೋದ್ರ ಬಗ್ಗೆ ನಾವು ಒಂದಿಷ್ಟು ಈಗ ನೀವು ಎಲ್ಲರೂ ಕೂಡಿಸಿ ಡಿಸ್ಕಸ್ ಮಾಡೋಣ. ನಾನು ಈಗ ಕೆಲವೊಂದು ವಾಕ್ಯಗಳನ್ನ ಇಲ್ಲಿ ಬೋರ್ಡ್ ಮೇಲೆ ಬರೆದಿನಿ, ತೆಗೆದುಕೊಂಡು ಬಂದಿಗಿಸಿ ಈ ವಾಕ್ಯಗಳ ಬಗ್ಗೆ ನಾವು ಒಂದು ಸ್ವಲ್ಪ ಸ್ಟಡಿ ಮಾಡೋಣ. ಲೆಟ್ ಅಸ್ ಗೋ ಟು ಅವರ್ ನೆಗೆಟಿವ್ ಸೆಂಟೆನ್ಸಸ್. ಈಗ ಮೊದಲನೇ ವಾಕ್ಯ ಇದೆ. ಮೊದಲನೇ ವಾಕ್ಯದಲ್ಲಿ ಏನಿದೆ? ಐ ಡೋಂಟ್ ನೋ. ಐ ಡೋಂಟ್ ನೋ. ಐ ಡೋಂಟ್ ನೋ ಅಂದ್ರೆ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ ಅಂತ ಹೇಳ್ತೀವಿ ಅಂದ್ರೆ ನನಗೆ ಗೊತ್ತಿಲ್ಲ. ನಾ ಹಿಂದಿನ ಕ್ಲಾಸ್ ನಲ್ಲಿ ಇದೇ ವಾಕ್ಯನ್ನೇ ಕ್ವಶನ್ ದಲ್ಲಿ ನಾನು ಮಾಡಿದ್ದೆ. ಹೆಂಗೆ? ಡು ಯು ನೋ ಅಂತ ಕೇಳಿದ್ದೆ ಅಲ್ಲಿ.
ಆ ಒಂದು ಹಿಂದಿನ ಏನು ವಿಡಿಯೋ ಮಾಡಿದ್ದೆ, ಆ ವಿಡಿಯೋದಲ್ಲಿ ನಾನು ಕೇಳಿದ್ದೆ, ಒಂದು ವಾಕ್ಯ ಮಾಡಿದ್ದೆ, ಡು ಯು ನೋ ಅಂತ ಕೇಳಿದ್ದೆ. ಅದು ಇಂಟರಾಗೇಟಿವ್, ಅಂದ್ರೆ ಪ್ರಶ್ನೆ ಕೇಳುತ್ತಾ ಮಾತನಾಡೋದು. ಇದಿಲ್ಲ, ಇಲ್ಲ ಅಂತ ಹೇಳೋದು, ಬೇಡ ಅಂತ ಹೇಳೋದು. ಈ ಬೇಡ ಅಂತ ಹೇಳೋದಕ್ಕೆ ಇದು ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಏನೋ ಒಂದು ವಿಷಯ ಕೇಳ್ತಾರೆ, ನಿನಗೆ ಗೊತ್ತಾ ಈ ವಿಷಯ ಅಂತ ಕೇಳ್ತಾರೆ, ನೋ ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ ಅಂತ ನಾವು ಹೇಳ್ತೀವಿ. ಈಗ ಎರಡನೇದ್ದು, ಶಿ ವಾಸ್ ನಾಟ್ ಇನ್ ಮೈಸೂರು. ಶಿ ವಾಸ್ ನಾಟ್ ಇನ್ ಮೈಸೂರು, ಅವಳು ಮೈಸೂರಿನಲ್ಲಿ ಇರಲಿಲ್ಲ. ಶಿ ವಾಸ್ ನಾಟ್ ಇನ್ ಮೈಸೂರು, ಅವಳು ಮೈಸೂರಿನಲ್ಲಿ ಇರಲಿಲ್ಲ. ಇದು ಯಾಕೆ ಪಾಸ್ಟ್ ಟೆನ್ಸ್? ವಾಸ್ ಬಂದಿದೆ, ವಾಸ್ ಇದ್ದದಕ್ಕೆ ಇಟ್ ಈಸ್ ಎ ಫಾಸ್ಟ್ ಟೆನ್ಸ್, ನೆಗೆಟಿವ್ ಫಾಸ್ಟ್ ಟೆನ್ಸ್, ಇಸ್ ಇಟ್? ನೆಕ್ಸ್ಟ್, ದೇ ಡಿಡಂಟ್ ಹ್ಯಾವ್ ಎ ಕಾರ್. ದೇ ಡಿಡಂಟ್ ಹ್ಯಾವ್ ಎ ಕಾರ್, ಅವರ ಹತ್ರ ಕಾರು ಇರಲಿಲ್ಲ. ಅವರ ಹತ್ರ ಕಾರು ಇರಲಿಲ್ಲ. ದೇ ಡಿಡಂಟ್ ಹ್ಯಾವ್ ಎ ಕಾರ್, ಅವ್ರ ಹತ್ರ ಕಾರ್ ಇರಲಿಲ್ಲ ಅಂತ ನಾವು ಹೇಳ್ತೀವಿ. ದೇ ಡಿಡಂಟ್ ಹ್ಯಾವ್ ಎ ಕಾರ್. ಐ ಡೋಂಟ್ ನೀಡ್ ಎನಿ ಬುಕ್, ನನಗೆ ಯಾವ ಪುಸ್ತಕದ ಅವಶ್ಯಕತೆ ಇಲ್ಲ. ನನಗೆ ಯಾವ ಪುಸ್ತಕದ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೇಕಾದ್ರೆ ಐ ಡೋಂಟ್ ನೀಡ್ ಎನಿ ಬುಕ್, ನನಗೆ ಯಾವ ಪುಸ್ತಕದ ಅವಶ್ಯಕತೆ ಇಲ್ಲ. ಈಗ ನೆಕ್ಸ್ಟ್ ವಾಕ್ಯ ತಗೊಂಡ್ರೆ, ಯು ಡೋಂಟ್ ಈಟ್ ಚಾಕ್ಲೇಟ್. ನಾವು ಮಕ್ಕಳು ಹೇಳ್ತಿರ್ತೀವಿ, ಮಕ್ಕಳು ಚಾಕ್ಲೇಟ್ ತಿಂತಿರ್ತಾರೆ, ಅವಾಗ ಹೇಳ್ತೀವಿ ಚಾಕ್ಲೇಟ್ ತಿನ್ಬಾರ್ದು, ಅದು ಒಳ್ಳೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ನಾವು ಯಾವಾಗ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ ಅಂತಂದ್ರೆ, ಯು ಡೋಂಟ್ ಈಟ್ ಚಾಕ್ಲೇಟ್, ಇಟ್ ಈಸ್ ನಾಟ್ ಗುಡ್ ಫಾರ್ ಯುವರ್ ಹೆಲ್ತ್, ನಿಮ್ಮ ಆರೋಗ್ಯಕ್ಕೆ ಅದು ಒಳ್ಳೇದಲ್ಲ. ಸೊ ಯು ಡೋಂಟ್ ಈಟ್ ಚಾಕ್ಲೇಟ್ ಅಂತ ಹೇಳ್ತಾ ಇರ್ತೀವಿ. ನೆಕ್ಸ್ಟ್ ಅಂತಂದ್ರೆ, ಯು ಮಸ್ಟ್ ನಾಟ್ ಡ್ರೈವ್ ಎ ಕಾರ್ ಆನ್ ಫುಟ್ಪಾತ್ ಹೇಳ್ತೀವಿ ನೋಡ್ರಿ. ಇದು ಒಂದು ತರ ರೂಲ್ಸ್ ಇದ್ದಾಗೆ, ಇದು ಒಂದು ಸಲ, ಇದು ಯಾವ್ದಂದ್ರೆ ರಸ್ತೆಗೆ ಸಂಬಂಧಪಟ್ಟಂತ ಒಂದು ರೂಲ್ಸ್ ಇದ್ದಾಗೆ. ಹೆಂಗಂತ ಹೇಳ್ತೀವಿ ಅಂತಂದ್ರೆ, ಯು ಮಸ್ಟ್ ನಾಟ್ ಡ್ರೈವ್ ಎ ಕಾರ್ ಆನ್ ಫುಟ್ಪಾತ್, ನೀವು ಕಾರನ್ನು ಫುಟ್ಪಾತ್ ಮೇಲೆ, ಅಂದ್ರೆ ಪಾದಾಚಾರಿಗಳು ಹೋಗ್ತಿರ್ತಾರಲ್ಲ, ಆ ಪಾದಾಚಾರಿಗಳು ಹೋಗುವಂತ ರೋಡಿನಲ್ಲಿ ನೀವು ಕಾರನ್ನ ನಡೆಸಬಾರ್ದು. ಯಾಕೆ? ಕಾರು, ಜೀಪು, ಬಸ್ಸಿಗಾಗಿ ಬೇರೆ ಲೈನ್ ಇರುತ್ತೆ, ಆ ಲೈನ್ ದಲ್ಲಿ ನಾವು ನಡೆಸಬೇಕು. ಆದ್ರೆ ಪಾದಾಚಾರಿಗಳು ಹೋಗುವಂತ ದಾರಿಯಲ್ಲಿ ನೀನು ಕಾರನ್ನ ಬಿಡಬಾರ್ದು, ನಡೆಸಬಾರ್ದು ಅಂತ ಹೇಳ್ತಾರೆ. ಅದನ್ನ ಏನಂತ, ಯು ಮಸ್ಟ್ ನಾಟ್ ಡ್ರೈವ್ ಎ ಕಾರ್ ಆನ್ ಫುಟ್ಪಾತ್. ನೆಕ್ಸ್ಟ್, ಇಟ್ಸ್ ನಾಟ್ ಕೋಲ್ಡ್ ಟುಡೇ. ನೋಡಿ, ಇವತ್ತ ಅಷ್ಟೊಂದು ಕೋಲ್ಡ್ ಇಲ್ಲಲ್ಲ, ಇವತ್ ಟುಡೇ ಇಟ್ ಇಸ್ ನಾಟ್ ಕೋಲ್ಡ್ ಅನ್ನೋದೇ, ಇಟ್ಸ್ ನಾಟ್ ಕೋಲ್ಡ್ ಟುಡೇ, ಇವತ್ತು ಅಷ್ಟು ಚಳಿ ಇಲ್ಲ, ಇವತ್ತು ಅಷ್ಟೊಂದು ಕೋಲ್ಡ್ ಇಲ್ಲ ಅಂತ ಹೇಳ್ತೀವಿ. ನೆಕ್ಸ್ಟ್, ಸಿ ಡಸಂಟ್ ನೋ ಹೌ ಟು ಮೇಕ್ ಟೀ ಹೇಳ್ತೀವಿ ನಾವು. ನೋಡ್ರಿ, ಆಕೆಗೆ ಟೀ ಹೆಂಗ್ ಮಾಡ್ಬೇಕನ್ನೋದು ಕೂಡ ಗೊತ್ತಿಲ್ಲ. ಸಿ ಡಸಂಟ್ ನೋ ಹೌ ಟು ಮೇಕ್ ಟೀ, ಆಕೆಗೆ ಟೀ ಹೇಗ್ ಮಾಡ್ಬೇಕು ಅನ್ನೋದು ಸದ್ಯಕ್ಕೆ ಗೊತ್ತಿಲ್ಲ ಅಂತ ಹೇಳ್ತೀವಿ. ಗೊತ್ತಿಲ್ಲ ಅನ್ನೋದು ನೆಗೆಟಿವ್. ಎಸ್, ಐ ಕುಡಂಟ್ ರೀಚ್ ಇನ್ ಟೈಮ್. ನೋಡ್ರಿ, ಯಾವುದೋ ಒಂದು ಮೀಟಿಂಗ್ ಫಂಕ್ಷನ್ ಇರ್ತದೆ, ಆ ಫಂಕ್ಷನ್ ಅಂದ್ಮೇಲೆ ಕರೆಕ್ಟ್ ಟೈಮಿಗೆ ನಾವು ಅಲ್ಲಿ ಹಾಜರಾಗಬೇಕು, ಅಲ್ಲಿ ನಾವು ಪ್ರೆಸೆಂಟ್ ಇರ್ಬೇಕಾಗುತ್ತೆ. ಅಲ್ಲಿ ನನಗೆ ಆಗ್ಲಿಲ್ಲ ಅಂತ ತಿಳ್ಕೊಡ್ರಿ. ಅವಾಗ ನಾವ್ ಏನ್ ಹೇಳ್ತೀವಿ ಅಂದ್ರೆ, ಐ ಕುಡಂಟ್ ರೀಚ್ ಇನ್ ಟೈಮ್, ನಾನು ಸರಿಯಾದ ಸಮಯಕ್ಕೆ ಅಲ್ಲಿಗೆ ಹೋಗ್ಲಿಕ್ಕೆ, ರೀಚ್ ಆಗ್ಲಿಕ್ಕೆ, ತಲುಪಲಿಕ್ಕೆ ಆಗ್ಲಿಲ್ಲ ಅಂತ ನಾವು ಮಾತಾಡ್ತಿರ್ತೀವಿ. ಇಲ್ಲಿ ನೆಗೆಟಿವ್ ಸೆಂಟೆನ್ಸ್ ಇಷ್ಟು, ಈ 10 ನೆಗೆಟಿವ್ ಸೆಂಟೆನ್ಸ್ ನಲ್ಲಿ ನಾವು ಯೂಸ್ ಮಾಡ್ತೀವಿ. ಇಲ್ಲಿ ನೋ ಅನ್ನೋದು ಬರುತ್ತೆ, ಕೆಲವೊಂದು ಸೆಂಟೆನ್ಸ್ ನಲ್ಲಿ ನೆವರ್ ಅಂತ ಬರ್ತದೆ, ಆಮೇಲೆ ನಾಟ್ ಅಂತ ಕೂಡ ಬರ್ತವೆ. ಈ 3 ಇದ್ರೆ ಇವಕ್ಕೆ ನೆಗೆಟಿವ್ ಸೆಂಟೆನ್ಸ್ ಅಂತ ಹೇಳ್ಬೇಕು. ಈ ನೆಗೆಟಿವ್ ಸೆಂಟೆನ್ಸ್ ಅನ್ನ ಗ್ರಾಮರ್ ದೃಷ್ಟಿಯಿಂದ ಅಭ್ಯಾಸಕ್ಕೋಸ್ಕರ ಮಾತ್ರ ನಾವು ಕಲಿಬೇಕು. ಆದರೆ ನಿಜ ಜೀವನದಲ್ಲಿ ನಾವು ಹೆಚ್ಚಾಗಿ ಪಾಸಿಟಿವ್ ಮಾತಾಡಬೇಕು, ಪಾಸಿಟಿವ್ ಮಾತಾಡಬೇಕು, ಅಥವಾ ಇಂಟ್ರಾಗೇಟಿವ್ ನಲ್ಲಿ ಕೂಡ ಮಾತಾಡಬೇಕು, ಪ್ರಶ್ನೆ ಕೇಳಬೇಕು. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಪ್ರಶ್ನೆ ಕೇಳುತ್ತಾನೆ ನಾವು ಬೆಳಿಬೇಕು. ಪ್ರಶ್ನೆ ಕೇಳುತ್ತಾ ಇದ್ರೆ ನಮ್ಮ ಆಲೋಚನೆ ಶಕ್ತಿ ಹೆಚ್ಚಿಗಾಗುತ್ತೆ. ಅದನ್ನೇ ಸ್ವಾಮಿ ವಿವೇಕಾನಂದರು ಕೂಡ ಗೊತ್ತು ಹೇಳಿದ್ರು, ನೀವು ಪ್ರಶ್ನೆ ಕೇಳುವಂತ ಅಭ್ಯಾಸ ಇಟ್ಕೋಬೇಕು. ಪ್ರಶ್ನೆ ಕೇಳುವಂತ ಅಭ್ಯಾಸ ಇಟ್ಕೊಂಡಾಗ ಆ ವಿದ್ಯಾರ್ಥಿ ಏನಾಗುತ್ತೆ, ಜೀವನದಲ್ಲಿ ಮುಂದೆ ಬರ್ತಾನೆ. ಅದ್ರ ಸಲುವಾಗಿ ನಾವು ಮಾತನಾಡುವುದು ಹೇಗಿರ್ಬೇಕಂದ್ರೆ ಪಾಸಿಟಿವ್ ಆಗಿರಬೇಕು. ಅಂದ್ರೆ ನಮ್ದು ಸಕಾರಾತ್ಮಕ ಮನೋಭಾವ, ಹೆಚ್ಚಿಗೆ ನಾವು ಸಕಾರಾತ್ಮಕ ಮನೋಭಾವವನ್ನು ಬೆಳೆಸಿಕೊಳ್ಬೇಕು. ನಕಾರಾತ್ಮಕಗಳನ್ನು ಹೆಚ್ಚಿಗೆ ಮಾತಾಡಬಾರ್ದು. ಐ ಡೋಂಟ್ ನೋ, ಐ ಕಾಂಟ್ ಡೂ ಇಟ್, ಇಂಥವೆಲ್ಲ ಹೆಚ್ಚಿಗೆ ನಾವು ಐ ಕ್ಯಾನ್ ಅನ್ಬೇಕು.
ಏನ್ ಹೇಳಿದ್ರು ಐ ಕ್ಯಾನ್, ಐ ಡೂ ಅಂತ ಹೇಳ್ಬೇಕು ನಾವು. ಅಂದಾಗ ನಮ್ಗೆ ಅಲ್ಲಿ ಪಾಸಿಟಿವಿಟಿ ಬರುತ್ತೆ. ಅಲ್ಲಿ ಪಾಸಿಟಿವಿಟಿ ಬಂದಲ್ಲಿ ನಾವು ಯಾವಾಗ ಸಕಾರಾತ್ಮಕ ಧೋರಣೆಯಲ್ಲಿರ್ತೀವಿ ಅವಾಗ ನಮ್ಗೆ ಚಿಂತನ ಶಕ್ತಿಗಳು ಹೆಚ್ಚಿಗಾಗ್ತವೆ. ಈ ರೀತಿ ನೀವು ಕೂಡ ವಿದ್ಯಾರ್ಥಿಗಳು ಪಾಸಿಟಿವ್ ನಲ್ಲಿ ಹೆಚ್ಚಾಗಿ ನೆಗೆಟಿವ್ ಗೊತ್ತಿರಬೇಕು, ನೆಗೆಟಿವ್ ಗೊತ್ತಿರಬೇಕು, ಪಾಸಿಟಿವ್ ಪಾಲಿಸಬೇಕು. ಅದಕ್ಕೆ ನಾನು ಹೆಡ್ಡಿಂಗ್ ಕೊಟ್ಟಿದ್ದೀನಿ, ಒಂದು ಬ್ಯೂಟಿಫುಲ್ ಆದಂತ ಹೆಡ್ಡಿಂಗ್ ಕೊಟ್ಟಿದ್ದೀನಿ. ಏನಂತಂದ್ರೆ ನೆಗೆಟಿವ್ ಗೊತ್ತಿರಬೇಕು, ಪಾಸಿಟಿವ್ ಪಾಲಿಸಬೇಕು ಅಂತ ಕೊಟ್ಟಿದ್ದೇನೆ. ಎಲ್ಲಿವರೆಗೂ ಅಭ್ಯಾಸದ ದೃಷ್ಟಿಯಿಂದ, ಎಕ್ಸಾಮದ ದೃಷ್ಟಿಯಿಂದ ನಾವು ಏನ್ ಮಾಡ್ಬೇಕಾಗತ್ತೆ, ಅನಿವಾರ್ಯವಾಗಿ ಕೆಲವು ಸೆಂಟೆನ್ಸ್ ಅನ್ನ ಕಲಿಬೇಕಾಗತ್ತೆ. ಆ ದೃಷ್ಟಿ ಇಟ್ಕೊಂಡು ನೀವು ಇಷ್ಟು ಒಂದು ಸೆಂಟೆನ್ಸ್ ಅನ್ನ ನೋಡ್ಕೊಳ್ರಿ. ಇನ್ನಷ್ಟು ನಿಮ್ಮ ಪಠ್ಯ ಪುಸ್ತಕದಲ್ಲಿ ಬರ್ತವೆ ನಿಮ್ಮ ಸ್ಟ್ಯಾಂಡರ್ಡ್ ನಲ್ಲಿ, ಅವನು ಕೂಡ ಸ್ವಲ್ಪ ಓದ್ಕೊಳ್ರಿ. ಅದು ಎಕ್ಸಾಮ್ಗೋಸ್ಕರ ಅಷ್ಟೇ ಕಲ್ರಿ, ಅದ್ರ ಜೀವನದಲ್ಲಿ ಹೆಚ್ಚಿಗೆ ಪಾಸಿಟಿವ್ ನಲ್ಲೇ ಮಾತಾಡಿ ಅಂತ ನಿಮ್ಗೆ ಕೇಳ್ತೀನಿ ನಾನು. ಇಲ್ಲಿವರೆಗೆ ಈ ವಿಡಿಯೋ ನೀವೆಲ್ಲರೂ ಈ ವಿಡಿಯೋ ನೋಡಿದಿರಿ. ನನ್ನ ಹಲವಾರು ವಿಡಿಯೋಗಳು ನೀವೆಲ್ಲರೂ ದಿನಾಲು ನೋಡ್ತಾ ಇದ್ರಿ. ಈ ವಿಡಿಯೋ ನೋಡೋರು ನೀವೇನಾದ್ರೂ ಅಕಸ್ಮಾತ್ ಹೊಸಬರಾಗಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆನಂತರ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಮಾತ್ರ ನೀವು ಅದನ್ನ ಲೈಕ್ ಮಾಡಿ. ಹಾಗೆ ಬೇರೆ ಬೇರೆ ನಿಮ್ಮ ಫ್ರೆಂಡ್ಸ್ಗೆ, ಇನ್ನಿತರ ಜನರಿಗೆ ಶೇರ್ ಕೂಡ ಮಾಡ್ರಿ ಅಂತ ನಿಮ್ಗೆ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತೀನಿ. ಮತ್ತೊಂದು ಬ್ಯೂಟಿಫುಲ್ ಆದಂತಹ ಹೊಸ ಟಾಪಿಕ್ ನೊಂದಿಗೆ ಮತ್ತೆ ನಾವೆಲ್ಲರೂ ಪ್ರೆಸೆಂಟ್ ಆಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು ಒನ್ ಅಂಡ್ ಆಲ್.